ಇಲ್ಲಿಗೆ ಕರ್ಕೊಂಬಂದ್ರಿ ಭಯ್ಯ? ಕೆಳಗಿಳಿ ಹೇಳ್ತೀನಿ. ಈ ನನ್ನ ಮಕ್ಳನ್ನ ಹಿಡ್ಕೊಟ್ಟಿದ್ ನಾವೇ ಅನ್ನೋದಕ್ಕೆ ಏನ್ ಸಾಕ್ಷಿ? ಯಾವ್ದಕ್ಕೂ ಒಂದು ವಿಡಿಯೋ ಮಾಡ್ಕೊಂಬೋಣ. ವಿಡಿಯೋ ರೆಕಾರ್ಡ್ ಆಗ್ತಿದೆ. ಏನಾದ್ರೂ ವಾಯ್ಸ್ ಓವರ್ ಕೊಡೋದಾರು ಕೊಡು. ಪಾಗಲ್, ಏನೋ ಇದು? ಏನ್ ಅನ್ಕೊಂಡಿದ್ಯಾ? ನಾನು ಎಷ್ಟು ಕಷ್ಟಪಟ್ಟು ಈ ಸ್ಟೇಜ್ಗೆ ಬಂದಿದ್ದೀನಿ ಗೊತ್ತೇನೋ? ಹಿಂಗ್ ಕುಡ್ಸಿದ್ಯಾ? ಏನೋ ವಿಡಿಯೋ ಮಾಡ್ತೀಯಾ? ಇದನ್ನ ಪೊಲೀಸ್ ಕೊಟ್ರೆ ಏನ್ ಮಾಡ್ತಾರೆ? ಆವತ್ತು ಹಾಸ್ಪಿಟಲ್ ನಿಂದ ಎಸ್ಕೇಪ್ ಆದ್ಮೇಲೆ ಬ್ಯಾಂಗ್ಳೂರ್ನಿಂದ ಗೋವಾಗೆ ನನ್ನನ್ನ ಸೇಫ್ ಆಗಿ ರೀಚ್ ಮಾಡಿಸಿದ್ದೆ ಪೊಲೀಸ್. ನಮ್ಮಂತವ್ರನ್ನ ಹಿಡಿಯೋಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹಾನೆಸ್ಟ್ ಆಫೀಸರ್ ಇದ್ರೆ ಅವರ ಕೈ ಕೆಳಗೆ 100 ಜನ ಇರ್ತಾರೆ. ನಮ್ಮನ್ನ ಸೇಫ್ ಮಾಡೋಕೆ ಕರಪ್ಟ್ ಆಫೀಸರ್. ಇದು ಬರೀ ಪೊಲೀಸ್ ಲೆವೆಲ್. ಇದಕ್ಕೆ ಮೇಲೆ ಇನ್ನೊಂದು ಲೆವೆಲ್ ಇದೆ, ಪೊಲಿಟಿಷಿಯನ್ಸ್ ಲೆವೆಲ್. ಸಾರ್, ನಾನ್ ಜೈಲಲ್ಲೇ ಇರ್ತೀನಿ ಅಂದ್ರೂ ನನ್ನ ಜೈಲಲ್ಲಿ ಇರಕ್ಕೆ ಬಿಡಲ್ಲ. ಜೈಲಲ್ಲೂ ನಾನು VIP ಇದೆ. ಇಂಡಿಯಾದಲ್ಲಿ ಡ್ರಗ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತೇನೋ ನಿನಗೆ? ಅದಕ್ಕೆ ಇಂಡಿಯಾದಲ್ಲಿ ಪ್ರಾವಿಷನ್ ಸ್ಟೋರ್ ಅಲ್ಲೂ ಡ್ರಗ್ಸ್ ಸಿಗಾಗಬೇಕು. ದಟ್ಸ್ ಮೈ ಡ್ರೀಮ್, ದಟ್ಸ್ ಮೈ ವಿಷನ್. ನಿನಗೇನ್ ಬೇಕು ಹೇಳು? ಎಷ್ಟು ಕೋಟಿ ಬೇಡ, ಕರ್ನಾಟಕನೇ ಕೊಡ್ತೀನಿ ತಗೋ. ಡೀಲರ್ಶಿಪ್ ಕೊಡ್ತೀನಿ, ಎಂಜಾಯ್ ಮಾಡು. ಅದನ್ ಬಿಟ್ಟು ಪಬ್ಲಿಕ್ಗೆ ಹೀರೋ ಆಗ್ಬೇಕು ಅನ್ಕೊಂಡಿದ್ಯಾ? ಇಂಡಿಯಾಗೆ ಒಬಾಮಾ ಬಂದು ಹೋದ್ಮೇಲೆ ಎಲ್ಲ ಬದಲಾಗ್ಬಿಡುತ್ತೆ ಅಂತ ಹೋಪ್ ಜಾಸ್ತಿ ಆಗಿದ್ಯಾ ನಿನಗೆ? ಟಾಯ್ಲೆಟ್ ಕಮೋಡಲ್ ಕೂತ್ಕೊಂಡು ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಮಾನ್ ಇಂಡಿಯಾ ಅಂತ ಕಮೆಂಟ್ ಹಾಕ್ಬಿಟ್ರೆ ಇಂಡಿಯಾ ಬದಲಾಗ್ಬಿಡುತ್ತೆ ಅಂತ ಎಲ್ಲ ಜನ ಅನ್ಕೊಂಡಿದ್ದಾರೆ. ಅಮೆರಿಕನ್ ಪ್ರೆಸಿಡೆಂಟೇ ಬರ್ಲಿ, ಯಾರೇ ಬರ್ಲಿ, ತಾಜ್ ಮಹಲ್ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರ್ಬೇಕು. ನೋ ಒನ್ ಕ್ಯಾನ್ ಚೇಂಜ್ ಇಂಡಿಯಾ. ಕರೆಕ್ಟ್ ಕಣ ನೀನ್ ಹೇಳಿದ್ದು. ಯಾರ್ ಬರ್ಲಿ ಹೋಗ್ಲಿ ನಮ್ ದೇಶ ಉದ್ಧಾರ ಆಗಲ್ಲ ಅಂತ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀವಿ. ಅದಕ್ಕೆ ನಮ್ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ನಾವ್ ಇಂಪೋರ್ಟೆಡ್ ಕಾರ್ ತಗೋತೀವಿ. ಡೈಲಿ ಕರೆಂಟ್ ಕಟ್ ಮಾಡ್ತಿದಾರೆ ಅಂದ್ರೆ UPS ಹಾಕ್ಸ್ಕೋತೀವಿ. ರೋಡ್ ಅಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದಾರೆ ಅಂದ್ರೆ ನಮ್ಮ ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ ಅವಳಗ್ ಕರಾಟೆ ಕಲಿಸ್ತೀವಿ. ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಹುಡ್ಕೊಂಡ್ಬಿಟ್ಟಿದೀವಿ ನಾವು. ರೋಡ್ ಯಾಕೆ ಸರಿ ಇಲ್ಲ, ಕರೆಂಟ್ ಯಾಕೆ ಕಟ್ ಮಾಡ್ತಿದಾರೆ, ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡೋದು. ಅದನ್ ಮಾಡೋದಕ್ಕೆ ಟಿವಿ ಚಾನಲ್ ನವ್ರು ಇದಾರೆ ಅನ್ಕೊಂಡು ಸುಮ್ನ ಆಗ್ಬಿಡ್ತೀವಿ. ಆಮೇಲೆ ಟಿವಿಲ್ ನಡೆಯೋ ಡಿಸ್ಕಷನ್ ನೋಡ್ಕೊಂಡು ದೊಡ್ಡ ಕ್ರಾಂತಿಕಾರಿಗಳ ತರ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ತೀವಿ. ನಮ್ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಗೆಲ್ಲದಕ್ಕೂ ಒಬ್ಬ ಲೀಡರ್ ಬೇಕು. ಯಾವನಾದ್ರೂ ಇನ್ನೊಬ್ಬ ಮುಂದೆ ಹೋಗ್ಲಿ ನಾವ್ ವೇಟ್ ಮಾಡ್ತಿರ್ತೀವಿ. ನಮ್ಮಂತ ಯೂತ್ ಮೋಟಿವೇಟ್ ಮಾಡೋದಕ್ಕೆ 70 ವರ್ಷದ ಅಣ್ಣಾ ಹಜಾರನೇ ಬರ್ಬೇಕು, ಅವಾಗ್ಲೇ ನಾವ್ ಎದ್ದೇಳೋದು. ಅದು ಟೆಂಪ್ರರಿ. ಟಿವಿಲಿ IPL ವರ್ಲ್ಡ್ ಕಪ್ ಬಂದ್ರೆ ಹಂಗೆ ತಂಡ ಆಗ್ಬಿಡ್ತೀವಿ. ಯಾರು ಎದ್ದೇಳ್ತಾರೋ ಬಿಡ್ತಾರೋ, ನಾನಂತೂ ಎದ್ಬಿಟ್ಟೆ ಕಣ. ಪರ್ಮನೆಂಟ್ ಆಗಿ ಎದ್ಬಿಟ್ಟೆಲೋ. ನಮ್ ತಾಯಿ ದಿನ ದೇಶ ದೇಶ ಅಂತ ಬಡ್ಕೊಳ್ಳೋಳು ನನ್ ತಲೆಗೆ ಹೋಗ್ಲಿಲ್ಲ. ಏನ್ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಟ್ಟ ನೀನು? ನಾನ್ ಇಲ್ಲಿಗೆ ಬಂದಿರೋದು ನಮ್ ತಾಯಿಗೋಸ್ಕರ, ನನ್ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ, ನನ್ ತಾಯಿ ಕಣ್ಣಲ್ಲಿ ಹೀರೋ ಆಗ್ಬೇಕು ಅಂತ. ಈಗ ಹೇಳ್ತಾ ಇದೀನಿ ಕೇಳು. ನಮ್ ತಾಯಿ ಕಣ್ಣಲ್ಲಿ ವಿಲನ್ ಆದ್ರೂ ಪರವಾಗಿಲ್ಲ, ನಮ್ ತಾಯ್ನಾಡ್ಗೆ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ. ಪಾಗಲ್, ಏನೋ ಮಾತಾಡ್ತಿದ್ಯಾ? ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೆ, ಮಾರ್ನ ತೋ ಡೈನೋಸರ್ ಕೋ ಮಾರ್ನ ಅಂತ ಕರೆಕ್ಟ್ ಆಗಿ ಸಿಕ್ಬಿಟ್ರಿ ಕಣ ನನಗೆ. ಏನೋ ಮಾಡ್ತಾ ಇದೀಯಾ? ನೀನ್ ಹೇಳ್ದಂಗ್ ಇಂಡಿಯಾಲ್ ಏನ್ ಚೇಂಜ್ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಚೇಂಜ್ ಆಗುತ್ತೆ. ಪ್ರಾವಿಷನ್ ಸ್ಟೋರ್ ಅಲ್ಲಿ ಡ್ರಗ್ಸ್ ಸಿಗಲ್ಲ.